ಸಂಬಂಧದಲ್ಲಿ ಅವರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಆದರೆ ಆಸ್ತಿಗಾಗಿ ದಾಯಾದಿಗಳ ನಡುವೆ ಶುರುವಾಗಿದ್ದ ಕಲಹ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಇಲ್ಲಿ ಶವವಾಗಿ ಮಲಗಿರುವ ವ್ಯಕ್ತಿ ಹೆಸರು ವೇಣುಗೋಪಾಲ ರೆಡ್ಡಿ ಅಂತ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆ ವ್ಯಾಪ್ತಿಯ ಬೆಟ್ಟದಾಸಪುರ ಸಮೀಪದ ಈಟಸಂದ್ರದ ನಿವಾಸಿ. ನಿನ್ನೆ ಸಂಜೆ ಮನೆಯಿಂದ ಹೊರಹೋಗಿದ್ದ ವೇಣುಗೋಪಾಲ ರೆಡ್ಡಿ ಅರ್ಧ ಗಂಟೆಯೊಳಗೆ ಶವವಾಗಿದ್ದಾನೆ. ಅಷ್ಟಕ್ಕೂ ನಿನ್ನೆ ಮನೆಯಲ್ಲಿ ಇದ್ದ ವೇಣುಗೋಪಾಲ್ಗೆ ಸಂಜೆ 4 ಗಂಟೆ ಸುಮಾರಿಗೆ ಕರೆ ಬಂದಿತ್ತು. ಬೈಕ್ನಲ್ಲಿ ಮನೆಯಿಂದ 1 ಕಿಲೋಮೀಟರ್ ದೂರ ಇದ್ದ ಇದೇ ಜಾಗಕ್ಕೆ ಹೋಗಿ ಅರ್ಧ ಗಂಟೆಯೊಳಗೆ ಪತ್ನಿ ಜಮುನಾಗೆ ವೇಣುಗೋಪಾಲ್ ನಂಬರ್ನಿಂದ ಕರೆ ಬಂದಿದೆ. ನಿನ್ನ ಪತಿ ಬದುಕಿದ್ದಾನೆ, ಬಂದು ನೋಡು ಅಂತ ಯಾರೋ ಮಾತನಾಡಿದ್ರಂತೆ. ಅಲ್ಲಿ ಹೋಗಿ ನೋಡಿದಾಗ ಪತ್ನಿಗೆ ಅನಾಥವಾಗಿ ಬಿದ್ದಿದ್ದ ವೇಣುಗೋಪಾಲ್ ಶವ ಕಂಡಿದೆ. ವೇಣುಗೋಪಾಲ್ಗೆ 8 ವರ್ಷದ ಹಿಂದೆ ಮದುವೆ ಆಗಿತ್ತು. ತಾಯಿ ಹಾಗೂ ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳ ಜೊತೆ ವಾಸವಾಗಿದ್ರು. ಕಳೆದ ಕೆಲ ತಿಂಗಳ ಹಿಂದೆ ಜಾಗಕ್ಕಾಗಿ ಚಿಕ್ಕಪ್ಪನ ಮಕ್ಕಳ ಜೊತೆ ಕಿರಿಕ್ ಶುರುವಾಗಿತ್ತಂತೆ. ನಿನ್ನೆ ಕೂಡ ರಾಧಾಕೃಷ್ಣ ಹಾಗೂ ವೇಣುಗೋಪಾಲ್ ನಡುವೆ ಗಲಾಟೆ ಆರಂಭವಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ವೇಣುಗೋಪಾಲ್ ತಲೆಗೆ ರಾಧಾಕೃಷ್ಣ ಬಲವಾಗಿ ಹೊಡೆದಿದ್ದಾನೆ. ಅಲ್ಲೇ ಕುಸಿದು ಬಿದ್ದ ವೇಣುಗೋಪಾಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹತ್ಯೆ ಮಾಡಿದ್ದ ರಾಧಾಕೃಷ್ಣನನ್ನ ಬಂಧಿಸಿದ್ದಾರೆ. ಆತ ಮೃತ ವೇಣುಗೋಪಾಲ್ ಪತ್ನಿ ಹಾಗೂ 2 ಚಿಕ್ಕ ಮಕ್ಕಳು ಅನಾಥರಾಗಿದ್ದಾರೆ. ಅದೇನೇ ಹೇಳಿ, ಆಸ್ತಿಗಾಗಿ ದಾಯಾದಿಗಳ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ನಿಜಕ್ಕೂ ದುರಂತ.